ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಸ್ಯಕಾಶಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಲಾಲ್ ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಇವತ್ತಿಗೆ 11 ದಿನಗಳ ಆಗಸ್ಟ್ 6ರಂದು ಪ್ರಾರಂಭವಾಗಿ ನಾಳೆವರೆಗೆ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಅಂತ ಹೇಳ್ಬೋದು. ಇದೀಗ ನಾವು ಗ್ಲಾಸ್ ಹೌಸ್ ಅಲ್ಲಿ ಇದ್ದೀವಿ. ಇಲ್ಲಿ ಏನು ಅಂದ್ರೆ ಈ ವರ್ಷದ ಥೀಮ್ ಏನು ಅಂದ್ರೆ ಗಂಗರ ಸಾಮ್ರಾಜ್ಯ ವೈಭವ ಅನ್ನುವಂತಹ ಥೀಮ್ ಇಟ್ಕೊಂಡು ಈ ವರ್ಷದ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನಾವೀಗ ಮೊದಲನೇದಾಗಿ ನೋಡಬಹುದು ಇಲ್ಲಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂದ್ರೆ ನಗರೇಶ್ವರ ದೇವಾಲಯ. ಅಂದ್ರೆ ಗಂಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ನಗರೇಶ್ವರ ದೇವಾಲಯದ ಪ್ರತಿಕೃತಿಯ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ನಗರೇಶ್ವರ ದೇವಾಲಯವನ್ನ ಹೂವಿನ ಮುಖಾಂತರವೇ ಮಾಡಿದ್ದಾರೆ. 4.5 ಲಕ್ಷ ಹೂಗಳನ್ನ ಬಳಕೆ ಮಾಡಿರುವಂತದನ್ನ ಕಾಣಬಹುದು. ಸೇವಂತಿಗೆ ಆಗಿರಬಹುದು, ಬಣ್ಣ ಬಣ್ಣದ ಸೇವಂತಿಗೆಗಳಾಗಿರ್ಬಹುದು, ಗುಲಾಬಿ ಹೂಗಳನ್ನ ಬಳಕೆ ಮಾಡಿರುವಂತದನ್ನ ಕಾಣಬಹುದಾಗಿದೆ. ಅದೇ ರೀತಿ ನಂದಿಯ ವಿಗ್ರಹವನ್ನ ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಗಂಗಾ ಸಾಮ್ರಾಜ್ಯ ಏನು 700 ವರ್ಷ ಕಾಲ ಆಳ್ವಿಕೆಯನ್ನ ನಡೆಸಿದ್ರು ಅದನ್ನ ಈ ಫಲಪುಷ್ಪ ಪ್ರದರ್ಶನದಲ್ಲಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ನೋಡಬಹುದು ಗಂಗರ ಸಾಮ್ರಾಜ್ಯದ ಆರಾಧನಾ ಶಿಲ್ಪಿ ಅಂದ್ರೆ ಆರಾಧನೆ ಮಾಡ್ತಿರುವಂತಹ ಸೂರ್ಯ ದೇವನ ವಿಗ್ರಹವನ್ನ ಕೂಡ ಪ್ರತಿಮೆಯನ್ನು ಕೂಡ ಕಾಣಬಹುದು. ಅದೇ ರೀತಿ ಹೂಗಳನ್ನು ನೋಡಬಹುದು. ಇಲ್ಲಿ ಕೇವಲ ಬೆಂಗಳೂರಿನ ಅಥವಾ ಇಲ್ಲಿ ಲಾಲ್ಬಾಗ್ ಅಲ್ಲಿ ಬೆಳೆದಿರುವಂತಹ ಹೂಗಳು ಮಾತ್ರ ಅಲ್ಲ, ವಿವಿಧ ರಾಜ್ಯಗಳಿಂದ ಹೂಗಳನ್ನು ತರಿಸ್ಕೊಂಡಿದ್ದಾರೆ. ಜೊತೆಗೆ ವಿದೇಶಗಳಿಂದ ಅಮೆರಿಕ ಆಗಿರ್ಬೋದು, ಇಂಡೋನೇಷ್ಯಾಗಳಿಂದ ಕೂಡ ಹೂಗಳನ್ನ ಬಳಕೆ ಮಾಡಿದ್ದಾರೆ. ಜಿರೋನಿಯಾ ಅನ್ನುವಂತಹ ಹೂಗಳನ್ನು ಕೂಡ ಬಳಕೆ ಮಾಡಿರುವಂತ ಕಾಣ್ಬೋದು. ಅದೇ ರೀತಿ ಜನಸಂಖ್ಯೆಯನ್ನ ನೋಡೋದಾದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಅಂತದನ್ನ ಕಾಣ್ಬೋದು. ಅದು ವಾರಾಂತ್ಯದಲ್ಲಿ ವೀಕೆಂಡ್ ಅಲ್ಲಂತೂ ಹೆಚ್ಚು ಜನಸಂಖ್ಯೆ ಬರ್ತಾ ಇದ್ದಾರೆ. ನಿನ್ನೆ ಅಂತೂ ನೋಡ್ಬೋದು 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಬಂದಿರುವಂತದನ್ನ ಕಾಣ್ಬೋದು. ಅದೇ ರೀತಿ 1 ಕೋಟಿಯಷ್ಟು ಹಣ ನಿನ್ನೆ ಸಂಗ್ರಹ ಆಗಿದೆ ಅನ್ನೋಂತ ತಿಳಿದು ಬಂದಿದೆ. ಇವತ್ತು ಭಾನುವಾರ ಇನ್ನೂ ಜನಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಒಂದು ವಾರ 11 ದಿನದಿಂದ ಸೆಕ್ಯೂರಿಟಿ ಕೂಡ ಪೊಲೀಸರು ಕೂಡ ಸೆಕ್ಯೂರಿಟಿಯನ್ನ ಕೊಡ್ತಾ ಇರೋದನ್ನ ಕಾಣ್ಬೋದು. ಇಲ್ಲಿ ಜನಸಂಖ್ಯೆ ಈಗ ನಾವು ಬೆಳಿಗ್ಗೆ ಬಂದಿದ್ದೀವಿ, ಈಗನೇ ಇಷ್ಟು ಜನ ಇರೋಷ್ಟೊತ್ತಿಗೆ ಇನ್ನು ಸಂಜೆ ಅಷ್ಟರಲ್ಲಿ ಎಷ್ಟು ಜನ ಬರ್ಬೋದು ಅನ್ನೋದನ್ನ ನಾವಿನ್ನು ಕಾದ್ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಗಂಗರ ಸಾಮ್ರಾಜ್ಯದ ವೈಭವವನ್ನ ವೀಕ್ಷಿಸೋಕೆ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಅದೇ ರೀತಿ ಇಲ್ಲಿ ಒಂದು ಹೂವಿನ ಮುಖಾಂತರ ಸ್ವರ್ಗವೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಪ್ರಗತಿಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.